ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ಲೀಗ ಇಲ್ಲಿ ಮೇಲೆ ಇದ್ದು ಈಗ ಹೋಗ್ತಾ ಇದ್ದ ನೋಡಿಲ್ಲ ಹೆಂಗ್ ಬಿಚ್ಚು ಫ್ರೆಂಡ್ಸ್ ಈಗ ನೋಡಿ ಚೆಕ್ ಇನ್ ಪ್ರೊಸೀಜರ್ ಏನೇನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ತುಂಬಾ ಚಳಿ ಇತ್ತು, 5 ಡಿಗ್ರಿ ಇದೆ. ಸೊ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಒಳಗಡೆ ರೆಸ್ಟೋರೆಂಟ್ಗೆ ಬಂದು ಹೀಟರ್ ಎದುರುಗಡೆ ಕೂತ್ಕೊಂಡಿದ್ದೀವಿ. रात्रि तिंडी अभी भेजेंगे ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ಡೆಲ್ಲಿ ವೀಡಿಯೋಸ್ಗಳು ಮತ್ತು ಕಾಶ್ಮೀರ್ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. फ्रेंड्स अभी यहाँ पर अपने अभी बाहर देखा हुआ गैस. अभी यहाँ पे इतना ज़्यादा ठंड है ना, 4 डिग्री. हाँ गैस, हाँ गैस, रुका नहीं जा रहा. और ये तो गुलमर्ग के अंदर है. मैंने सोनमर्ग के अंदर भी देखा था, वहाँ पे तो 1 डिग्री है. मैंने यहाँ पे जो कैप पहना ना, फिर भी यहाँ पे इतना ठंडी हो रही है भाई, सहा नहीं जा रहा. सच बोल रहा हूँ, सहा नहीं जा रहा. सॉरी हिंदी में. ನೀವು ಇಲ್ಲಿ ಹೊರಗಡೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫುಲ್ ಸ್ನೋಫಾಲ್ ಆಗಿದೆ ಇಲ್ಲೆಲ್ಲ. ಆ್ಯಕ್ಚುಲಿ ನೀವಿಲ್ಲಿ ನೋಡ್ಬೋದು, ಈ ರೆಸ್ಟೋರೆಂಟು ಮತ್ತು ಹೋಟೆಲ್ ಸುತ್ತಲೂ ಫುಲ್ಲು ಸ್ನೋ ತುಂಬಿಕೊಂಡಿದೆ. ಅದಕ್ಕೋಸ್ಕರನೇ ಇನ್ನೂ ಚಳಿ ಆಗ್ತಾ ಇತ್ತು ಅಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಾವು ಚೆಕ್ ಇನ್ ಎಲ್ಲ ಮಾಡಿ ಮೇಲ್ಗಡೆ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮು ಮೇಲ್ಗಡೆ ಇದೆ ಫ್ರೆಂಡ್ಸ್. ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಾ ಇಲ್ಲ, ಆ ರೀತಿ ಕೋಲ್ಡ್ ಇದೆ. ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು. ಸೊ ರೂಮೆಲ್ಲ ಮೇಲ್ಗಡೆ ಈ ರೀತಿ ಇದೆ. ಹಾಗೆ ಈಗ ಟೈಮ್ ಬೇರೆ ಆಗಿಬಿಟ್ಟಿದೆ. ಬೇಗ ನಾವು ರೂಮ್ಗೆ ಹೋಗಿ ಲಗೇಜ್ಗಳನ್ನೆಲ್ಲ ಇಟ್ಬಿಟ್ಟು ಹಾಗೆ ನಾವು ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಅಂತ ಬರಬೇಕು. ಫ್ರೆಂಡ್ಸ್, ನಾವು ರೂಮಿಗೆ ಹೋಗ್ತಾ ಇದ್ದೀವಿ. ಇನ್ನೂ ನೋಡಿ ಫ್ರೆಂಡ್ಸ್, ಅವನು ಫುಲ್ ಚಳಿಯಿಂದ ನಡುಕ್ತಾ ಇದ್ದಾನೆ. लाइक जो ठंडी का धुआं ना वो आ रहा है, देखिए भाई इतना. भाई मैं तो बहुत एक्साइट है वो. ಫ್ರೆಂಡ್ಸ್ ನೋಡಿ, ಮೇಲ್ಗಡೆ ಹತ್ತು ಬಂದಿದ್ದೀವಿ ನಾವು. ಫುಲ್ ನೀವೀಗ ಕೆಳಗಡೆ ನೋಡ್ತಾ ಇರ್ಬೋದು. ನೋಡಿ, ಇಷ್ಟು ಮೇಲ್ಗಡೆ ಬಂದಿದ್ದೀವಿ. ಫ್ರೆಂಡ್ಸ್, ನಾವು ಸೌತ್ ಇಂಡಿಯಾದಲ್ಲಿ ಇರೋರಿಗೆ ಇಲ್ಲಿ ಬಂದರೆ ಖಂಡಿತ ತಡ್ಕೊಳ್ಳೋದಕ್ಕಾಗಲ್ಲ. ಯಾಕಾದರೂ ಜನ ಇಲ್ಲಿರ್ತಾರೋ ಅಂತ ಅನಿಸ್ತಾ ಇದೆ ಈಗ. ಮತ್ತು ನೋಡಿ, ರೂಮಲ್ಲೂ ಅಷ್ಟೇ ಫುಲ್ಲು ದಪ್ಪದಾಗಿರುವಂಥ ಬ್ಲ್ಯಾಂಕೆಟ್ಗಳಿದ್ವು ಫ್ರೆಂಡ್ಸ್. ಮತ್ತು ಹೀಟ್ರ್ ಇತ್ತು. ಹೀಟರ್ ಅಂದರೆ ಮತ್ತೆ ಏನಾಯಿತು ಅಂದರೆ, ನಮಗೆ ರಾತ್ರಿ ಆ್ಯಕ್ಚುಲಿ ನಾವು ಚಳಿ ತಡೆಯೋಕ್ಕಾಗದೇನೆ ಮತ್ತು ಹೀಟರ್ ಇನ್ನೂ ಜಾಸ್ತಿ ಮಾಡೋಕ್ಕಾಗತ್ತಾ ಹೀಟರ್ನ ಅಂತ ಕೇಳಿದ್ವಿ. ಬಟ್ ಹೀಟ್ ಜಾಸ್ತಿ ಮ್ಯಾಕ್ಸಿಮಮ್ ಇದೆ, ಮತ್ತೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ನಮಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ಚಳಿ ಇತ್ತು ಅಲ್ಲಿ. ಶೆಕೆ ಯಾವುದು ಚಳಿ ಅದೊಳಗೆ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ. ಮತ್ತು ರೂಮ್ ಎಲ್ಲ ಚೆನ್ನಾಗಿತ್ತು, ಫುಲ್ಲು ವುಡನ್ದು ಇತ್ತು ರೂಮು. ಮತ್ತೇನಂದರೆ ಬಿಸಿ ನೀರು ಅಷ್ಟೇ 24 hours ಅವೈಲೇಬಲ್ ಇತ್ತು. ಸೊ ಅದೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ನಮಗೆ. ಈಗ ನೋಡಿ, ನಾವು ರೂಮ್ಗೆ ಹೋಗಿ ಒಂದ್ಸರಿ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಎಲ್ಲ ಕವರ್ ಮಾಡಿಕೊಂಡು, ಅಂದರೆ ಸ್ವೆಟರ್ಗಳನ್ನೆಲ್ಲ ಹುಡುಕಿ ತೆಕ್ಕೊಂಡು ಡಿನ್ನರ್ಗೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ 10:30ಗೆ ಡಿನ್ನರ್ ಕ್ಲೋಸು. ಸೊ 10 o'clock ಆಗಿತ್ತು ಆಲ್ರೆಡಿ. ಬನ್ನಿ ಅಂತ ಅವ್ರು ಹೇಳಿದ್ರು. ಸೊ ಈಗ ನಾವು ಇಲ್ಲಿ ಡಿನ್ನರ್ಗೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಕಾಶ್ಮೀರದಲ್ಲಿ ಇಷ್ಟು ಟೇಸ್ಟಿಯಾಗಿರುವಂಥ ಫುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ನಮಗೆ ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ನು ಸ್ವಲ್ಪ
ಡಿಫ್ರೆನ್ಸ್ ಬೀಳುತ್ತೆ ಅಲ್ವಾ, ಅದಕ್ಕೋಸ್ಕರ. ಬಟ್ ಆ ಚಳಿಗಂತೂ ನಮಗೆ ಈ ಸೂಪ್ ತುಂಬಾ ಇಷ್ಟ ಆಯಿತು. ಮ್ಯಾಂಚೋ ಸೂಪನ್ನು ಕೊಟ್ಟಿದ್ರು. ರಾತ್ರಿ ಈಗ ನಾವು ಇಲ್ಲಿ ಡಿನ್ನರನ್ನು ಮಾಡ್ತಾ ಇದ್ದೀವಿ. ಮತ್ತು ಇದ್ರ ಜೊತೆಗೆ ಸೂಪ್ಗೆ ಈ ರೀತಿ ಚಿಕ್ಕದಾಗಿರುವಂಥ ಬನ್ನನ್ನು ಕೊಟ್ಟಿದ್ರು. ಸೊ ನಮ್ಮ ಕಡೆ ಎಲ್ಲ ಬ್ರೆಡ್ ಪೀಸಸನ್ನು ಕೊಡ್ತಾರೆ ಅಲ್ವಾ, ಇಲ್ಲಿ ಈ ರೀತಿ ಚಿಕ್ಕದಾಗಿರುವಂಥ ಬನ್ ಕೊಟ್ಟಿದ್ರು. ಸೊ ಸೂಪ್ ಜೊತೆ ಅದು ಕಾಂಬಿನೇಷನ್ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ನಾವು ಟ್ರೈ ಮಾಡಿದ್ವಿ. ಸೂಪ್ ಅಂತೂ ತುಂಬ ಚೆನ್ನಾಗಿತ್ತು. खट्टा बैंगन, ब्रिंजल, ಎಲ್ಲದೂ ಚಲೋ ಇದ್ದಲ್ಲ. ಇದಂತೂ ಸ್ಪೆಷಲ್ ಅಡಾವ್ರು, ಅನ್ಎಕ್ಸ್ಪೆಕ್ಟೆಡ್. जल्दी जल्दी जाना है. ನಾವು ಫುಲ್ ರೂಢಿ ಆಗುತ್ತೆ. ನೋಡ್ತಾ ಇದ್ದೀರಿ ಅಲ್ವಾ ಹೇಗೆ ಬಾಯಿಂದ ಹಾಗೆ ಬರ್ತಾ ಇದೆ. ಇಲ್ಲಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಾವು ನಮ್ಮ ಕಾಶ್ಮೀರ ಟೂರ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಎಲ್ಲಾ ಕಾಶ್ಮೀರದ ವಿಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.